ಯಾಕೆ ಇಷ್ಟೊಂದು ರಕ್ಷಿತ ಹಾರ್ಟಿಗೆ ತಗೊಂಡಿದ್ದಾರೆ ಬಿಗ್ ಬಾಸ್ನ ಅಂತ ಹೇಳ್ಬಿಟ್ಟು ಎಷ್ಟು ಜೋಶಕ್ಕೆ ಕುಣಿತಾ ಇದ್ರಿ ಅನ್ಸುತ್ತೆ. ಈಗಲೂ ನೋಡಿ ನೀವು ಎಷ್ಟು ಎಮೋಷನಲ್ ಆಗ್ತಿದ್ದೀರಾ. ಮನೇಲಂತೂ ತುಂಬ ಎಮೋಷನಲ್ ಆದ್ರಿ, ಬಿಟ್ಟು ಬರ್ತಿರ್ಬೇಕಿದ್ರೆ ಜೊತೆಗೆ ಒಂದು ವಾರ ಇದ್ದಾಗಲೇ ಎಮೋಷನಲ್ ಆಗ್ತಾ ಇದ್ರಿ, ಕಣ್ಣೀರು ಹಾಕ್ತಾ ಇದ್ರಿ. ಸೊ ಆ್ಯಕ್ಚುಲಿ ಸುದೀಪ್ ಸರ್ನ ಹಗ್ ಮಾಡ್ಕೊಂಡಿರ್ತೀರಾ, ಅವ್ರು ಲೈಟ್ ಆಫ್ ಮಾಡಬೇಕಿದ್ರೆ ಏನು ಯಾವ ಥರ ಸಮಾಧಾನ ಮಾಡಿದ್ರು ನಿಮಗೆ ಸುದೀಪ್ ಸರ್ ಅಂತ? ಯಾವ ಕಣ್ಣೀರು ಮ್ಯಾಮ್? ಒಂದು ಇಮ್ಯಾಜಿನ್ ಮಾಡಿ 3 ತಿಂಗಳು ನೀವು ಅದೇ ಮನೆಯಲ್ಲಿ ಇರ್ತೀರಾ. ಓಕೆ, ನಾವು ಇಲ್ಲಿ ಮನೆಯಲ್ಲಿ ಇರುವಾಗ ಒಂದು ಸ್ವಲ್ಪ ಟೈಮ್ ಇರ್ತೀವಿ, ಆಚೆ ಹೋಗ್ತೀವಿ, ಕೆಲಸ ಮಾಡ್ತೀವಿ, ಬರ್ತೀರಾ. ಬಟ್ ಆ ಮನೆಯಲ್ಲಿ ಎಷ್ಟು ಅಟ್ಯಾಚ್ಮೆಂಟ್ ಆಗಿದೆ ಅಂದರೆ 3 ತಿಂಗಳು ನೀವು ಕಂಟಿನ್ಯೂಸ್ಲಿ ಮನೆಯಲ್ಲಿ ಇದ್ದೀರಾ. ಅಪ್ಸ್ ಆ್ಯಂಡ್ ಡೌನ್ ಸಿಚುವೇಶನ್, ಖುಷಿ, ನಗು, ಫೆಸ್ಟಿವಲ್, ಎಷ್ಟು ಹಬ್ಬ ನಾವು ಒಟ್ಟಾಗಿ ಮಾಡಿದ್ದೀವಿ ಅಂದರೆ ಫುಲ್ಲು ಮಿಕ್ಸ್ ಇಮೋಷನ್ ಇತ್ತು ಆ ಮನೆಯಲ್ಲಿ. ಆ ಮನೆ ಜಸ್ಟ್ ಮನೆ ಇರಲಿಲ್ಲ, ಎಂತ ಹೇಳುದು, ಆ ಮನೆ ಜಸ್ಟ್ ಮನೆ ಇರಲಿಲ್ಲ, ಮನೆ ಇತ್ತು. ಫ್ಯಾಮಿಲಿ ಇತ್ತು. ನನಗೆ ಒಂದು ಮನೆಯಲ್ಲಿ ಎಲ್ಲ ಸಿಕ್ತರು. ಇಲ್ಲಿಂದ ನಾನು ಹೋಗುವಾಗ ನನ್ನ ಅಪ್ಪ ಅಮ್ಮಗೆ ಯಾರಿಗೆ ಫ್ಯಾಮಿಲಿಗೆ ತಕೊಂಡು ಹೋಗಲಿಲ್ಲ. ಅಲ್ಲಿ ಹೋಗಿ ನನ್ನನ್ನು ಒಂದು ಬೇರೆ ಒಂದು ರಕ್ತ ಇಲ್ಲಾಂದರೆ ಒಂದು ಸಂಬಂಧ ಆಗುತ್ತೆ, ಗೊತ್ತುಂಟಾ? ಅದೇ ಕೂಡ ರಕ್ತ ಸಂಬಂಧದಿಂದ ಚಿಕ್ಕ ಅಲ್ಲ, ಅದೇ ಒಂದು ಸಂಬಂಧ ಆಗಿದೆ. ಯಾರ್ಯಾರ ಜೊತೆ ಏನೇನು ಸಂಬಂಧ ಆಯಿತು ಅಂತ? ಅಶ್ವಿನಿ ಮ್ಯಾಮ್ ಜೊತೆಗೆ ಅಮ್ಮನ ಸಂಬಂಧ ಆಯಿತು, ರಘು ಅಣ್ಣ ಜೊತೆಗೆ ಅಪ್ಪನ ಸಂಬಂಧ ಆಯಿತು, ಮಾಲು ಅಣ್ಣ ಜೊತೆಗೆ ಅಣ್ಣನ ಸಂಬಂಧ ಆಯಿತು, ಫ್ರೆಂಡ್ ಹಾಗೆ ನನಗೆ ಗಿಲ್ಲಿದು ಸಂಬಂಧ ಆಯಿತು, ಮಲ್ಲಮ್ಮ ಹಾಗೆ ನನಗೆ ಅಜ್ಜಿದು ಸಂಬಂಧ ಆಯಿತು. ಮತ್ತು ಒಂದು ಇವರು ಇದ್ದಾರಲ್ವ ಚಂದ್ರಣ್ಣ, ಅವರು ಒಂದು ದೊಡ್ಡಪ್ಪ ಆದರು. ಮತ್ತು ಇವರು ಎಲ್ಲ ಇದ್ದಾರಲ್ವ ಸೂರಜ್ ಅಣ್ಣ, ಇವರು ಲೈಕ್ ಕೂಲ್ ಬಡಿ, ಲೈಕ್ ಹೀಗೆ. ಓಕೆ, ಮತ್ತು ಕಾವ್ಯ ಸ್ಪಂದನ ಅವರು ಎಲ್ಲ ಇರ್ತಾರಲ್ವಾ, ಪಕ್ಕ ಮನೆಯಲ್ಲಿ ಒಂದು ಹುಡುಗಿ ಅವರು, ಅವರ ಪಕ್ಕ ಮನೆಯಲ್ಲಿ ಅವರು ಇರ್ತಾರಲ್ಲ ಅಲ್ವಾ, ನೇಬರ್ಸ್ ಅವರು ಎಲ್ಲರೂ. ಹಾಗೆ ಒಂದೇ ಹುಡುಗಂಗೆ ಲೈನ್ ಆಗ್ತಾ ಇರ್ತಾರೆ, ನೇಬರ್ಸ್ ಅಲ್ಲ ಲೈನ್ ಅಂತ ನಾನು ಹೇಳಲ್ಲ. ಯಾಕೆಂದ್ರೆ ನಿಮಗೆ ಅದು ಆ್ಯಕ್ಚುಲಿ ಅದೇ ಲೈನ್ ಕಾಣಿಸ್ಬೋದು, ನಿಮಗೆ ಆ್ಯಕ್ಚುಲಿ ಬೇರೆ ಪರ್ಸೆಪ್ಷನ್ ಇಂದ ಕಾಣಿಸ್ಬೋದು. ನಿಮಗೆ ಗೊತ್ತುಂಟಾ, ನಾನು ಒಳಗೆ ಮನೆಯಿಂದ ಎಂತ ಫೀಲ್ ಮಾಡ್ತಾ ಇದ್ದೀನಿ ಅಂದರೆ ಮೇ ಬಿ ಅದೇ ಫ್ರೆಂಡೇ ಇರ್ಬೋದು, ಫ್ರೆಂಡ್ ಕನೆಕ್ಷನ್ನೇ ಇರ್ಬೋದು. ಮೇ ಬಿ ಅದೇ ನನಗೆ ಅದೇ ಕಣ್ಣಲ್ಲಿ ದೃಷ್ಟಿಕೋನನೇ ಇಲ್ಲ, ಮೇ ಬಿ ಅವರಿಗೆ ಕೂಡ ಅದೇ ದೃಷ್ಟಿಕೋನ ಇಲ್ಲ, ಲೈನ್ ದೃಷ್ಟಿಕೋನ ಇಲ್ಲ. ಅದೇ ನಾವು ಎಂತ ಇವತ್ತೇ ಸ್ವಲ್ಪ ನೋಡ್ತೀವಿ, ಜಡ್ಜ್ ಮಾಡ್ಕೊಳ್ಬಿತೀವಿ, ಅದೇ ತಪ್ಪು. ನನ್ನ ಮನಸ್ಸಲ್ಲಿ ಎಂತ ಆಗುತ್ತೆ ಅಂತ ನಿಮಗೆ ಗೊತ್ತಿರಲ್ಲ. ಮೇ ಬಿ ಅದೇ ಒಂದು ಪ್ಯೂರ್ ಫ್ರೆಂಡ್ಶಿಪ್ಪೇ ಇರ್ಬೋದು. ಸೊ ನಾನು ಅದಕ್ಕೆ ಇದೇನೇ ಮಾಡಲ್ಲ, ಎಂಟರ್ಟೈನ್ ಮಾಡಲ್ಲ. ಬಿಕಾಸ್ ನಾನು ಫಸ್ಟಿಂದ ಹೇಳ್ತಾ ಇದ್ದೀನಿ, ಇಟ್ ಈಸ್ ಅ ಪ್ಯೂರ್ ಫ್ರೆಂಡ್ಶಿಪ್ ಅಂತ ಅಷ್ಟೇ.